ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಹೋಟೆಲ್ ಸ್ಟೈಲಿನಲ್ಲಿ ಚಿಕನ್ ಬಿರಿಯಾನಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಬನ್ನಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫಸ್ಟಿಗೆ ಒಂದು ಜಾರ ತಗೊಳ್ಳಿ, ಅದರೊಳಗೆ 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕೊಂಡ್ ಕೇಸಿ ಪೇಸ್ಟ್ ಮಾಡಿಕೊಳ್ಳಿ. ಇವಾಗ ಈ ಪೇಸ್ಟ್ ಅನ್ನ ಸೈಡ್ ಅಲ್ಲಿ ಇಟ್ಟುಕೊಳ್ಳಿ. ಮತ್ತೊಂದು ಜಾರ ತಗೋರಿ, ಅದ್ರೊಳಗೆ ಒಂದು 7-8 ಮೆಣಸಿನ್ಕಾಯಿ ಹಾಕಿ, ಮತ್ತ ಕೊತ್ತಂಬರಿ ಸೊಪ್ಪು, 1-4 ಬೆಳ್ಳುಳ್ಳಿ ಹಾಕಿ, ನಂತರ ಮಸಾಲೆ ಅನ್ನೋ ಪದಾರ್ಥವನ್ನು ಹಾಕಿ, ಆಮೇಲೆ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ಇವಾಗ ಈ ತರ ಪೇಸ್ಟ್ ಆದ ನಂತರ ಇದನ್ನ ಸೈಡ್ ಅಲ್ಲಿ ಇಡಿ. ಇವಾಗ ಗ್ಯಾಸ್ ಅನ್ನ ಆನ್ ಮಾಡಿಕೊಳ್ಳಿ. ಒಂದು ಪಾತ್ರೆನಲ್ಲಿ ಒಂದು ನೀರನ್ನ ತೆಗೆದುಕೊಳ್ಳಿ. ಎಷ್ಟು ನೀರು ಅಂದರೆ 2 ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಅದಕ್ಕ 4 ಗ್ಲಾಸ್ ನೀರನ್ನ ಹಾಕಿಕೊಳ್ಳಿ. ನಂತರ ನಿಂಬೆ ಹಣ್ಣು, ಸ್ವಲ್ಪ ಎಣ್ಣೆ, ತುಪ್ಪ, ಆಮೇಲೆ 1-2 ಚಕ್ಕೆಯನ್ನು ಹಾಕಿ ಕುದಿ ಬರುವವರೆಗೂ ಅದನ್ನ ಕಾಯಿಸ್ಕೊಳ್ಳಿ. ಇವಾಗ ಗ್ರೇವಿ ಮಾಡೋಕೆ ರೆಡಿ ಮಾಡಿಕೊಳ್ಳೋಣ. ಫಸ್ಟು ಚಿಕನ್ ತೆಗೆದುಕೊಳ್ಳಿ. ನಂತರ 1 ಸ್ಪೂನು ಖಾರದ ಪುಡಿ ಹಾಕಿ, ನಂತರ 1 ಸ್ಪೂನು ಅರಿಶಿನ ಪುಡಿ ಹಾಕಿ, 1 ಸ್ಪೂನ್ ಚಿಕನ್ ಮಸಾಲೆ ಹಾಕಿ, ಒಂದು ಬೌಲ್ನಲ್ಲಿ ಮೊಸರನ್ನ ತೆಗೆದುಕೊಳ್ಳಿ, ಅದ್ರಾಗ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನೀರು ಕುದಿಯೋಕೆ ಇಟ್ಟಿದ್ದೀವಲ್ವಾ, ಇವಾಗ ಈ ನೀರಿಗೆ ತೊಳೆದಿಟ್ಟಂತ ಬಾಸುಮತಿ ಅಕ್ಕಿಯನ್ನ ಹಾಕಿಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಸ್ಪೂನಿನಿಂದ ಅಕ್ಕಿಯನ್ನು ತೆಗೆದುಕೊಂಡು ಚೆಕ್ ಮಾಡಿ ಕುದ್ದಿದೆಯಾ ಅಥವಾ ಇಲ್ವಾ, ಚೆಕ್ ಮಾಡಿ ಕುದ್ದಿದೆಯಾ ಅಥವಾ ಇಲ್ವಾ ಅಂತ. ನಂತರ ಒಂದು ಕಡಾಯಿ ತೆಗೆದುಕೊಳ್ಳಿ, ಇದಕ್ಕೆ ಎಣ್ಣೆಯನ್ನ ಹಾಕಿ, ನಂತರ ಇದಕ್ಕೆ 3 ಈರುಳ್ಳಿಯನ್ನ ಹೆಚ್ಚಿಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟು, 1-2 ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ಎಣ್ಣೆ ಕಾದ ನಂತರ ಹೆಚ್ಚಿಟ್ಟಂತ ಈರುಳ್ಳಿಯನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ 2 ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮೊದಲೇ ಮಾಡಿಟ್ಟಂತಹ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದನ್ನ ಕುದಿಯೋಕೆ ಬಿಡಿ ಸ್ವಲ್ಪ ಹೊತ್ತು. ನಂತರ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿಕೊಳ್ಳಿ. ಇವಾಗ ನಮ್ದು ಗ್ರೇವಿ ರೆಡಿ ಆಯ್ತು. ಫೈನಲ್ ಆಗಿ ಒಂದು ಪಾತ್ರೆನಲ್ಲಿ ರೈಸ್ ಅನ್ನ ಹಾಕಿ, ನಂತರ ರೈಸಿನ ಮೇಲೆ ಚಿಕನ್ ಗ್ರೇವಿಯನ್ನ ಈ ತರ ಹಾಕಿ, ನಂತರ ಚಿಕನ್ನಿನ ಮೇಲೆ ರೈಸ್ ಅನ್ನ ಹಾಕಿ, ನಂತರ ಇದಕ್ಕೆ ಕೊತ್ತಂಬರಿ, ಫ್ರೈ ಮಾಡಿಟ್ಟಂತ ಈರುಳ್ಳಿ ಹಾಕಿ ದಮ್ ಕಟ್ಟೋಕೆ ಇಡಿ. ಸುಮಾರು 10 ರಿಂದ 15 ನಿಮಿಷ ದಮ್ ಕಟ್ಟೋಕೆ ಬಿಡಿ.
10-15 ನಿಮಿಷ ಆದ ನಂತರ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನಿಮ್ಮ ಚಿಕನ್ ಬಿರಿಯಾನಿ ರೆಡಿ ಆಯ್ತು. ಇಷ್ಟೇ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಳ್ಳಿ, ತಿನ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.